ಹೈದರಾಬಾದ್ನ ಜುಬ್ಲಿ ಹಿಲ್ಸ್ ಬಳಿ ಇರುವ ನಟ ಅಲ್ಲು ಅರ್ಜುನ್ ಮನೆಯ ಬಳಿ ಭಾರೀ ಪೊಲೀಸ್ ಭದ್ರತೆ ನಿಯೋಜನೆ ಮಾಡಲಾಗಿದೆ. ಸಾರ್ವಜನಿಕರು ಹಾಗೂ ವಾಹನ ಓಡಾಟ ಸಂಪೂರ್ಣ ನಿಷೇಧ ಮಾಡಲಾಗಿದೆ. ಚಂಚಲಗೂಡ ಜೈಲಿನಿಂದ ನೇರವಾಗಿ ನಟ ಅಲ್ಲು ಅರ್ಜುನ್ ತಮ್ಮ ಮನೆಗೆ ಆಗಮಿಸಲಿದ್ದು, ಮನೆ ಸೇರಿದಂತೆ ಇಡೀ ಕಾಲೋನಿಯಲ್ಲಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ತೆಲುಗು ನಟ ಅಲ್ಲು ಅರ್ಜುನ್ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ರ ನಿರ್ದೇಶಕ ರಾಜ್ ಗೋಪಾಲ್ ವರ್ಮಾ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಕ್ತರು ಬಲಿಯಾದ್ರೆ ದೇವರನ್ನ ಬಂಧಿಸ್ತಾರಾ? ರಾಜಕೀಯ ಸಮಾರಂಭದಲ್ಲಿ ಕಾರ್ಯಕರ್ತರು ಬಲಿಯಾದ್ರೆ ರಾಜಕೀಯ ನಾಯಕರನ್ನ ಬಂಧಿಸ್ತೀರಾ? ಇಲ್ಲ ತಾನೆ. ಆದ್ರೆ ಒಬ್ಬ ನಟನ ಚಿತ್ರ ಬಿಡುಗಡೆ ಸಂದರ್ಭದಲ್ಲಿ ನಡೆದ ಘಟನೆಯಲ್ಲಿ ಮಹಿಳೆ ಬಲಿಯಾದ್ರೆ ನಟ ಅಲ್ಲು ಅರ್ಜುನ್ ನನ್ನ ಪೊಲೀಸರು ಬಂಧಿಸಿದ್ದಾರೆ. ಇದು ಸರಿಯಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಫಿ ನಾಡು ಚಿಕ್ಕಮಗಳೂರಿನ ಇನಾಂ ದತ್ತಾತ್ರೇಯ ಪೀಠದಲ್ಲಿ ವಿಎಚ್ಪಿ ಬಜರಂಗ ದಳದ ನೇತೃತ್ವದಲ್ಲಿ ನಡೀತಾ ಇರುವ ದತ್ತ ಜಯಂತಿ ಅಂಗವಾಗಿ 2ನೇ ದಿನ ಬೃಹತ್ ಶೋಭಾಯಾತ್ರೆ ನಡೆಸಲಾಯಿತು. ಇನ್ನು ಹನುಮಂತಪ್ಪ ವೃತ್ತಕ್ಕೆ ಯಾತ್ರೆ ಆಗಮಿಸ್ತಾ ಇದ್ದಂತೆ ಕಲರ್ ಲೈಟಿಂಗ್ಸ್ಗೆ ಯುವಕ ಯುವತಿಯರು ಹೆಜ್ಜೆ ಹಾಕಿದ್ದಾರೆ. ಕೇಸರಿ ಶಾಲ್ ಕೈಯಲ್ಲಿ ಹಿಡಿದು ಭರ್ಜರಿ ಡ್ಯಾನ್ಸ್ ಮಾಡಿದ್ರು. ಆಂಬ್ಯುಲೆನ್ಸ್ ಬರ್ತಿದ್ದಂತೆ ಡ್ಯಾನ್ಸ್ ಮಾಡುತ್ತಲೇ ದಾರಿ ಮಾಡಿಕೊಟ್ಟಿದ್ದಾರೆ. ಸತತ 5 ಗಂಟೆ ಬೃಹತ್ ಶೋಭಾಯಾತ್ರೆ ನಡೆದಿದ್ದು ಎಲ್ಲರೂ ಡ್ರೋನ್ನಲ್ಲಿ, ಅಂದ್ರೆ ಆ ಎಲ್ಲಾ ದೃಶ್ಯಗಳು ಕೂಡ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮೂಡಾ ವಿವಾದದ ಬೆನ್ನಲ್ಲೇ ಸರ್ಕಾರ ಫುಲ್ ಅಲರ್ಟ್ ಆಗಿಬಿಟ್ಟಿದೆ. ಮೂಡಾಗೆ ಪ್ರತ್ಯೇಕ ಕಾಯ್ದೆ ರಚನೆಗೆ ಸಂಪುಟ ಸಭೆ ಅಸ್ತು ಅಂದಿದೆ. ಮೂಡಾ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧೀನದಲ್ಲಿತ್ತು. ಇದೀಗ ಬಿಡಿಎ ಮಾದರಿಯಲ್ಲೇ ಮೂಡಾಗೆ ಪ್ರತ್ಯೇಕ ಕಾಯ್ದೆ ತರುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಮುಂದಿನ ವಾರ ಅಧಿವೇಶನದಲ್ಲಿ ವಿಧೇಯಕ ಮಂಡನೆಯಾಗಲಿದೆ. ಡ್ರೋನ್ ಪ್ರತಾಪ್ನಿಂದ ಸೋಡಿಯಂ ಮೆಟಲ್ ವಸ್ತು ಬಳಸಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮಧುಗಿರಿಯ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಡ್ರೋನ್ ಪ್ರತಾಪ್ನನ್ನ ಹಾಜರುಪಡಿಸಿದ್ರು. ಈ ವೇಳೆ ಪೊಲೀಸರು 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳಿದ್ದಾರೆ. ಆದರೆ ಡ್ರೋನ್ ಪ್ರತಾಪ್ನನ್ನ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡುವಂತೆ ನ್ಯಾಯಾಧೀಶರು ಆದೇಶ ನೀಡಿದ್ದಾರೆ. ಸೋಡಿಯಂ ಮೆಟಲ್ ಯೂಶಲಿ ಅದೊಂದು ಪನ್ನೀರ್ ಶೇಪಲ್ಲಿ ಇರುತ್ತೆ. ಚಿಕ್ಕದಾಗಿ ಅದನ್ನ ಹೇಗೆ ಸ್ಟೋರ್ ಮಾಡ್ತಾರೆ ಅಂದರೆ ಅದು ಕೆರೋಸಿನಲ್ಲಿ ಸ್ಟೋರ್ ಮಾಡ್ತಾರೆ. ಏನಕ್ಕೆ ಅಂದರೆ ಅದು ಕೆರೋಸಿನ್ ಇಲ್ಲ ಬೇರೆ ಲಿಕ್ವಿಡ್ಸ್ ಇರ್ತವೆ, ಅದರಲ್ಲಿ ಸ್ಟೋರ್ ಮಾಡ್ತಾರೆ ಯಾವಾಗಲೂ. ಯಾಕೆ ಆ ಥರ ಸ್ಟೋರ್ ಮಾಡ್ತಾರೆ ಅಂದರೆ ಅದು ನೀರಿನ ಜೊತೆ ಮಿಕ್ಸ್ ಆಗಿದ ತಕ್ಷಣ ಸೋಡಿಯಂ ಮೆಟಲ್ ಅದೇನಾಗುತ್ತೆ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಗ್ಯಾಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಹೈಡ್ರೋಜನ್ ಗ್ಯಾಸ್ ಏನು ಮಾಡುತ್ತೆ ಅಂದರೆ ಅದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಕ್ರಾಸ್ ಮಾಡುತ್ತೆ, ಅಂದರೆ ದೊಡ್ಡ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ, ದೊಡ್ಡ ಬೆಂಕಿ ಉಂಡೆ ಥರ ಕಾಣುತ್ತೆ ನಿಮಗೆ. ಸೋಡಿಯಂ ಮೆಟಲ್ ಯೂಶಲಿ ಅದೊಂದು ಪನ್ನೀರ್ ಶೇಪಲ್ಲಿ ಇರುತ್ತೆ. ಚಿಕ್ಕದಾಗಿ ಅದನ್ನು ಹೇಗೆ ಸ್ಟೋರ್ ಮಾಡ್ತಾರೆ ಅಂದರೆ ಅದು ಕೆರೋಸಿನಲ್ಲಿ ಸ್ಟೋರ್ ಮಾಡ್ತಾರೆ. ಏನಕ್ಕೆ ಅಂದರೆ ಅದು ಕೆರೋಸಿನ್ ಇಲ್ಲ ಬೇರೆ ಲಿಕ್ವಿಡ್ಸ್ ಇರ್ತವೆ ಅದ್ರ. ಇನ್ನು ಇದೇ ವಿಚಾರಕ್ಕೆ ತುಮಕೂರು ಎಸ್ಪಿ ಅಶೋಕ್ ಕೆವಿ ಪ್ರತಿಕ್ರಿಯೆ ನೀಡಿದ್ದಾರೆ. ಮಧುಗಿರಿ ತಾಲೂಕು ಮಿಡಿಗೇಶಿ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಡ್ರೋನ್ ಪ್ರತಾಪ್ನ ವ್ಯಕ್ತಿ ಅಲ್ಲಿ ಸ್ಫೋಟಕ ಬಳಸಿ ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಒಂದು ಕೆಮಿಕಲ್ ಬಳಸಿ ಬ್ಲಾಸ್ಟ್ ಮಾಡಿ ಅದನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಸದ್ಯ ಅವರನ್ನ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಡ್ರೋನ್ ಪ್ರತಾಪ್ ಅನ್ನೋ ವ್ಯಕ್ತಿ ಈ ಒಂದು ಅಲ್ಲಿರುವ ಕೆರೆಯಲ್ಲಿ, ಒಂದು ತೋಟದಲ್ಲಿರುವ ಕೆರೆಯಲ್ಲಿ ಬ್ಲಾಸ್ಟ್ ಮಾಡಿದ್ದಾನೆ. ಒಂದು ಕೆಮಿಕಲ್ ಯೂಸ್ ಮಾಡಿ ಬ್ಲಾಸ್ಟ್ ಮಾಡಿ ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದಾನೆ. ಆ ವಿಚಾರದಲ್ಲಿ ನಾವು ಇಮಿಡಿಯೇಟಾಗಿ ಎಫ್ಐಆರ್ ಮಾಡಿ ಅರೆಸ್ಟ್ ಮಾಡಿದ್ವಿ. ಅರೆಸ್ಟ್ ಮಾಡಿ ಇವತ್ತು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿ 3 ದಿನ ನಮಗೆ ಜುಡಿಷಿಯಲ್ ಕಸ್ಟಡಿ, ಪೊಲೀಸ್ ಕಸ್ಟಡಿ ಸಿಕ್ಕಿದೆ. ಡ್ರೋನ್ ಪ್ರತಾಪ್ ಅನ್ನೋ ವ್ಯಕ್ತಿ ಈ ಒಂದು ಅಲ್ಲಿರುವ ಕೆರೆಯಲ್ಲಿ, ಒಂದು ತೋಟದಲ್ಲಿರುವ ಕೆರೆಯಲ್ಲಿ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ತುಮಕೂರು ಜಿಲ್ಲೆಯ ಕುಣಿಗಲ್ ತಹಶೀಲ್ದಾರರಿಂದ
ಅಂಧಾ ದರ್ಬಾರ್ಗೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹೈರಾಣಾಗಿ ಹೋಗಿದ್ದಾರೆ. ನಾಳೆ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಅವರ ತಂದೆ ದೊಡ್ಡಯ್ಯ ಅವರಿಗೆ ನುಡಿನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶಾಸಕರ ತಂದೆ ನುಡಿನಮನ ಕಾರ್ಯಕ್ರಮಕ್ಕೆ ಸಿಬ್ಬಂದಿಗಳು ಕಡ್ಡಾಯವಾಗಿ ಹಾಜರಾಗುವಂತೆ ಕುಣಿಗಲ್ ತಹಶೀಲ್ದಾರ್ ರಶ್ಮಿ ಆದೇಶ ಹೊರಡಿಸಿದ್ದಾರೆ. ಇದಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ತಹಶೀಲ್ದಾರ್ ರಶ್ಮಿ ನಡೆ ಪ್ರಶ್ನೆ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ಭುಗಿಲೆದಿದೆ. ಇದೀಗ ತಹಶೀಲ್ದಾರ್ ಶಾಸಕರ ತಂದೆ ನುಡಿನಮನ ಕಾರ್ಯಕ್ರಮಕ್ಕೆ ಹೊರಡಿಸಿದ್ದ ಆದೇಶವನ್ನು ಹಿಂಪಡೆದಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ನಕಲಿ ಬೀಜ ಬಿತ್ತನೆ ಮಾಡಿ ರೈತರು ಸಂಕಷ್ಟಕ್ಕೆ ಸಿಲುಕಾಕಿಕೊಂಡಿದ್ದಾರೆ. ಬಿಜೆಪಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು, ನಕಲಿ ಬೀಜ ವಿತರಣೆ ಮಾಡಿದ ಕಂಪನಿಗಳ ವಿರುದ್ಧ ಹಾಗೂ ಕೃಷಿ ಸಚಿವ ಜಂಟಿ ಕೃಷಿ ನಿರ್ದೇಶಕರ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ. ಜಿಲ್ಲೆಯಲ್ಲಿ ಸುಮಾರು 5,34,00,000 ಹೆಕ್ಟೇರ್ನಲ್ಲಿ ತೊಗರಿ ಬೆಳೆಯಲಾಗಿತ್ತು. ಆದರೆ ಜಿಲ್ಲೆಯಲ್ಲಿ 80% ತೊಗರಿ ಬೆಳೆ ಹಾನಿಯಾಗಿದೆ. ಹೀಗಾಗಿ ಜಿಲ್ಲೆಯ 600 ಹಳ್ಳಿಗಳಿಂದಲೂ ಕೂಡ ರೈತರು ಬಂದು ದೂರು ನೀಡಿದ್ದಾರೆ. ಬೇಕು ಅಂತ ಹೇಳಿ ಇವತ್ತೇನು ಅಧಿಕೃತವಾಗಿ ಲೋಕಾಯುಕ್ತರಲ್ಲಿ ಪ್ರತಿ ಊರಿನಿಂದ ಇವತ್ತಿನಿಂದ ಪ್ರಾರಂಭ ಮಾಡಿದ್ದೇವೆ. ಪ್ರತಿ ಊರಿನಿಂದ ಒಂದೊಂದು ಜನಪ್ರತಿನಿಧಿ, ನಮ್ಮ ರೈತ ಪ್ರತಿನಿಧಿ ಬಂದು ಎಲ್ಲ ರೈತರ ಪರವಾಗಿ ಕೇಸ್ ಕೊಡ್ತಕ್ಕಂಥ ಕೆಲಸ ಪ್ರಾರಂಭ ಆಗಿದೆ. ಎಂಟೈರ್ ಈ ಜಿಲ್ಲೆಯ 650 ಹಳ್ಳಿಯ ರೈತರು ಕೂಡ ಈ ರೀತಿ ಕೇಸ್ಗಳನ್ನು ದಾಖಲೆ ಮಾಡ್ತಕ್ಕಂಥ ಕೆಲಸ ಇವತ್ತಿನಿಂದ ಪ್ರಾರಂಭ ಮಾಡ್ತಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಮಾಧ್ಯಮದ ಸ್ನೇಹಿತರಲ್ಲಿ ಕೈ ಮುಗಿದು ಕೇಳ್ತೇನೆ. ಅಧಿವೇಶನ ನಡೀತಾ ಇದೆ, ಆದರೆ ಅಧಿವೇಶನದಲ್ಲಿ ಈ ವಿಷಯ ಗಂಭೀರವಾಗಿ ಚರ್ಚೆ ಆಗಬೇಕಾಗಿದ್ರೆ ಮಾಧ್ಯಮದವರು ತಾವು ಯಾವ ರೀತಿ ಈ ರೈತರ ನೆರವಿಗೆ ಎತ್ತಿ ತೋರಿಸ್ತೀರಿ ಅನ್ನೋದ್ರ ಮೇಲೆ ತಮ್ಮದು ಕೂಡ ಜವಾಬ್ದಾರಿ ಇದೆ. ನಾನು ಈ ಜಿಲ್ಲೆಯ ಮಾಧ್ಯಮದ ಬಂಧುಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ. ನೋಡಿ, ನಮ್ಮ ರೈತ ಬಡವ, ಅವನು ಸಂಘಟನೆ ಇಲ್ಲ, ಅವನು ಬಿಜಾಪುರಕ್ಕೆ ಬಂದು ಇಲ್ಲಿ ಸಂಘಟನೆ ಮಾಡಿ ಟೈರ್ ಬ್ಲಾಸ್ಟ್ ಆಗಿ ಕಬ್ಬು ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ ಟ್ರೇಲರ್ ಉರುಳಿ ಬಿದ್ದಿರುವ ಘಟನೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಆರ್ಟಿಒ ಕಚೇರಿ ಎದುರು ನಡೆದಿದೆ. ರಸ್ತೆ ತುಂಬೆಲ್ಲ ಬಿದ್ದ ಕಬ್ಬಿನ ಪೆಂಡಿಗಳು ಬಿದ್ದಿದ್ದು ವಾಹನ ಸವಾರು ಪರದಾಡುವಂತಾಗಿದೆ. ಜಮಾ